ಆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದೆ. ರಾತ್ರೋರಾತ್ರಿ ಹೊಲಗಳಿಗೆ ಲಗ್ಗೆ ಇಡುವ ಪ್ರಾಣಿಗಳಿಗೆ ಕಡಿವಾಣ ಹಾಕಲು ರೈತರು ಮುಂದಾಗಿದ್ದಾರೆ. ಅನ್ನದಾತರು ಹೊಸ ಕಲರ್ ಸೀರೆಗಳನ್ನು ತಂದು ಹೊಲಕ್ಕೆ ಕಟ್ಟುತ್ತಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಎತ್ತ ನೋಡಿದ್ರು ಕಲರ್ ಸ್ಯಾರಿ, ಹೊಸ ಸೀರೆಗಳು ಜೊತೆಗೆ ರಾಷ್ಟ್ರಧ್ವಜ ಹಾಗೂ ಭಗವಾ ಧ್ವಜಗಳು ಕಾಣ್ತಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನಲ್ಲಿ. ಕಾಡು ಪ್ರಾಣಿಗಳ ಕಾಟ, ಬೀದರ್ ರೈತರು ಹೈರಾಣ. ಕಲರ್ ಸೀರೆ ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಪರದಾಟ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಉಳಿಸಿಕೊಳ್ಳುವುದಕ್ಕೆ ಬೀದರ್ ಜಿಲ್ಲೆಯ ಔರಾದ್ ಬಾಲಿಕೆ ತಾಲೂಕಿನ ರೈತರು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಹೊಸ ಸೀರೆ ಮೊರೆ ಹೋಗಿದ್ದಾರೆ. ಬಣ್ಣದ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ವನ್ಯಜೀವಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ರೈತರು. ಹಿಂಗಾರು ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದ್ದು ಹಗಲು ರಾತ್ರಿ ಎನ್ನದೆ ಜಿಂಕೆ, ಕೃಷ್ಣ ಮೃಗಗಳು, ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳು ಕೂಡ ರೈತರ ಹೊಲಗಳಿಗೆ ನುಗ್ಗುವ ಮೂಲಕ ಹೊಲದಲ್ಲಿದ್ದ ಸಂಪೂರ್ಣ ಬೆಳೆಗಳನ್ನ ರಾತ್ರೋರಾತ್ರಿ ತಿಂದು ಹೊಲ ಖಾಲಿ ಮಾಡ್ತಿವೆ. ಹೀಗಾಗಿ ರೈತರು ಸೀರೆಯ ಮೊರೆ ಹೋಗಿದ್ದಾರೆ. ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬಿಳಿಜೋಳ, ತೊಗರಿ, ಕಬ್ಬು, ಕುಸುಬೆ, ಕಡಲೆ ಎಲ್ಲ ಬೆಳೆಗಳು ಮಣ್ಣು ಪಾಲಾಗ್ತಿವೆ. 50 ರೂಪಾಯಿಗೆ ಒಂದು ಸ್ಯಾರಿ ಎಂಬಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಕಲರ್ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ತಮ್ಮ ಬೆಳೆಗಳನ್ನ ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ರೈತರು ಮುಂದಾಗಿದ್ದಾರೆ. ನಮ್ಗೆ ಹಂದಿ ಕಾಟ, ಎಳಿ ಕಾಟ, ಏನು ಪ್ರಾಣಿಗಳದ್ದು ಬಹಳ ಕಾಟ ಇದೆ ಸರ್. ಸಲುವಾಗಿ ರಾತ್ರಿ ಮನೆ ಹೋದ್ರು ಬೆಳಗನ ತಿಂದಿರ್ತಾವ ಸರ್. ತಿಂದು ಅರಣ್ಯ ಇಲಾಖೆದವರಿಗೆ ಈ ರೀತಿ ನಮ್ಮ ಹೊಲದಾಗೆಲ್ಲ ಬಂದು ಕಾಡು ಪ್ರಾಣಿಗಳು, ಕಾಡು ಹಂದಿ ಇರ್ಬೋದು, ಎಳ್ಳಿ ಇರ್ಬೋದು, ಮಂಕಿ ಇರ್ಬೋದು ತಿಂತಾ ಇವೆ ಅಂತ ಹೇಳಿ ದೂರ ಕೊಟ್ಟರೆ ಮಾಹಿತಿ ಕೊಟ್ಟಿದ್ದೇವ್ ಸರ್. 2-3 ವರ್ಷ ಕೊಟ್ಟಿದ್ದೇವ್ ಸರ್. ಕೊಟ್ಟರೆ ಏನ್ ಬಿ ರಸನೇ ಇಲ್ಲ ಸರ್. ಅದಕ್ಕೆ ಎಲ್ಲರೊಳ ತಿಂದಾರೋ ಹೋಯ್ತಾವ, ನಾವೇನ್ ಮಾಡಕೈತದ ಅಂತಾರ ಸರ್ ಎಲ್ಲರೂ. ಅದಕ್ಕೆ ಎಲ್ಲ ಸೀರೆ ಕಟ್ಟಿದಾರೆ, ಹೊಸ ಸೀರೆ ಫುಲ್ ಕಟ್ಟಿದಾರೆ. ಬೇರೆ ಹೊಲಗಳಿಗೆ ನೋಡಿದೇವ್ ನಾವು. ನೀವ್ ಈ ರೀತಿ ಭಗವಾ ಧ್ವಜ, ರಾಷ್ಟ್ರಧ್ವಜ ಹಚ್ಚಿರಿ ಏನ್ ಕಾರಣ ಸರ್? ಸೀರೆ ತರಬೇಕಾದ್ರೆ ರೊಕ್ಕ ದುಡ್ಡು ಇರಲ್ಲ ಸರ್. ಆ ಎಳಿಗಿ ಎಲ್ಲೇನಾರ ಜಾತ್ರೆ ಪಿತ್ರಿ ನಡೀತದೆ, ಅಲ್ಲೇದಿಲ್ಲೇ ತಂದಿ ಮಟ್ಟಿ ಗರಿಬರು ಸರ್ ಎಲ್ಲಾ ಮಾಡ್ಬೇಕಲ್ಲ ಸರ್. ಒಟ್ಟಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗಳನ್ನ ರಾತ್ರೋರಾತ್ರಿ ವನ್ಯಜೀವಿಗಳು ತಿಂತಾ ಇರೋದ್ರಿಂದ ಇದನ್ನ ಕಂಡಿರ್ತಕ್ಕಂತಹ ಅನ್ನದಾತರು ಕಣ್ಣೀರು ಹಾಕುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದೆ. ರಾತ್ರೋರಾತ್ರಿ ಹೊಲಗಳಿಗೆ ಲಗ್ಗೆ ಇಡುವ ಪ್ರಾಣಿಗಳಿಗೆ ಕಡಿವಾಣ ಹಾಕಲು ರೈತರು ಮುಂದಾಗಿದ್ದಾರೆ. ಅನ್ನದಾತರು ಹೊಸ ಕಲರ್ ಸೀರೆಗಳನ್ನು ತಂದು ಹೊಲಕ್ಕೆ ಕಟ್ಟುತ್ತಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಎತ್ತ ನೋಡಿದ್ರು ಕಲರ್ ಸ್ಯಾರಿ, ಹೊಸ ಸೀರೆಗಳು ಜೊತೆಗೆ ರಾಷ್ಟ್ರಧ್ವಜ ಹಾಗೂ ಭಗವಾ ಧ್ವಜಗಳು ಕಾಣ್ತಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನಲ್ಲಿ. ಕಾಡು ಪ್ರಾಣಿಗಳ ಕಾಟ, ಬೀದರ್ ರೈತರು ಹೈರಾಣ. ಕಲರ್ ಸೀರೆ ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಪರದಾಟ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಉಳಿಸಿಕೊಳ್ಳುವುದಕ್ಕೆ ಬೀದರ್ ಜಿಲ್ಲೆಯ ಔರಾದ್ ಬಾಲಿಕೆ ತಾಲೂಕಿನ ರೈತರು ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಹೊಸ ಸೀರೆ ಮೊರೆ ಹೋಗಿದ್ದಾರೆ. ಬಣ್ಣದ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ವನ್ಯಜೀವಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ರೈತರು. ಹಿಂಗಾರು ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದ್ದು ಹಗಲು ರಾತ್ರಿ ಎನ್ನದೆ ಜಿಂಕೆ, ಕೃಷ್ಣ ಮೃಗಗಳು, ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳು ಕೂಡ ರೈತರ ಹೊಲಗಳಿಗೆ ನುಗ್ಗುವ ಮೂಲಕ ಹೊಲದಲ್ಲಿದ್ದ ಸಂಪೂರ್ಣ ಬೆಳೆಗಳನ್ನ ರಾತ್ರೋರಾತ್ರಿ ತಿಂದು ಹೊಲ ಖಾಲಿ ಮಾಡ್ತಿವೆ. ಹೀಗಾಗಿ ರೈತರು ಸೀರೆಯ ಮೊರೆ ಹೋಗಿದ್ದಾರೆ. ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬಿಳಿಜೋಳ, ತೊಗರಿ, ಕಬ್ಬು, ಕುಸುಬೆ, ಕಡಲೆ ಎಲ್ಲ ಬೆಳೆಗಳು ಮಣ್ಣು ಪಾಲಾಗ್ತಿವೆ. 50 ರೂಪಾಯಿಗೆ ಒಂದು ಸ್ಯಾರಿ ಎಂಬಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಕಲರ್ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ತಮ್ಮ ಬೆಳೆಗಳನ್ನ ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ರೈತರು ಮುಂದಾಗಿದ್ದಾರೆ. ನಮ್ಗೆ ಹಂದಿ ಕಾಟ, ಎಳಿ ಕಾಟ, ಏನು ಪ್ರಾಣಿಗಳದ್ದು ಬಹಳ ಕಾಟ ಇದೆ ಸರ್. ಸಲುವಾಗಿ ರಾತ್ರಿ ಮನೆ ಹೋದ್ರು ಬೆಳಗನ ತಿಂದಿರ್ತಾವ ಸರ್. ತಿಂದು ಅರಣ್ಯ ಇಲಾಖೆದವರಿಗೆ ಈ ರೀತಿ ನಮ್ಮ ಹೊಲದಾಗೆಲ್ಲ ಬಂದು ಕಾಡು ಪ್ರಾಣಿಗಳು, ಕಾಡು ಹಂದಿ ಇರ್ಬೋದು, ಎಳ್ಳಿ ಇರ್ಬೋದು, ಮಂಕಿ ಇರ್ಬೋದು ತಿಂತಾ ಇವೆ ಅಂತ ಹೇಳಿ ದೂರ ಕೊಟ್ಟರೆ ಮಾಹಿತಿ ಕೊಟ್ಟಿದ್ದೇವ್ ಸರ್. 2-3 ವರ್ಷ ಕೊಟ್ಟಿದ್ದೇವ್ ಸರ್. ಕೊಟ್ಟರೆ ಏನ್ ಬಿ ರಸನೇ ಇಲ್ಲ ಸರ್. ಅದಕ್ಕೆ ಎಲ್ಲರೊಳ ತಿಂದಾರೋ ಹೋಯ್ತಾವ, ನಾವೇನ್ ಮಾಡಕೈತದ ಅಂತಾರ ಸರ್ ಎಲ್ಲರೂ. ಅದಕ್ಕೆ ಎಲ್ಲ ಸೀರೆ ಕಟ್ಟಿದಾರೆ, ಹೊಸ ಸೀರೆ ಫುಲ್ ಕಟ್ಟಿದಾರೆ. ಬೇರೆ ಹೊಲಗಳಿಗೆ ನೋಡಿದೇವ್ ನಾವು. ನೀವ್ ಈ ರೀತಿ ಭಗವಾ ಧ್ವಜ, ರಾಷ್ಟ್ರಧ್ವಜ ಹಚ್ಚಿರಿ ಏನ್ ಕಾರಣ ಸರ್? ಸೀರೆ ತರಬೇಕಾದ್ರೆ ರೊಕ್ಕ ದುಡ್ಡು ಇರಲ್ಲ ಸರ್. ಆ ಎಳಿಗಿ ಎಲ್ಲೇನಾರ ಜಾತ್ರೆ ಪಿತ್ರಿ ನಡೀತದೆ, ಅಲ್ಲೇದಿಲ್ಲೇ ತಂದಿ ಮಟ್ಟಿ ಗರಿಬರು ಸರ್ ಎಲ್ಲಾ ಮಾಡ್ಬೇಕಲ್ಲ ಸರ್.
ಒಟ್ಟಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗಳನ್ನ ರಾತ್ರೋರಾತ್ರಿ ವನ್ಯಜೀವಿಗಳು ತಿಂತ ಇರೋದ್ರಿಂದ ಇದನ್ನ ಕಂಡಿರ್ತಕ್ಕಂತಹ ಅನ್ನದಾತರು ಕಣ್ಣೀರು ಹಾಕುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದೆ. ರಾತ್ರೋರಾತ್ರಿ ಹೊಲಗಳಿಗೆ ಲಗ್ಗೆ ಇಡುವ ಪ್ರಾಣಿಗಳಿಗೆ ಕಡಿವಾಣ ಹಾಕಲು ರೈತರು ಮುಂದಾಗಿದ್ದಾರೆ. ಅನ್ನದಾತರು ಹೊಸ ಹೊಸ ಕಲರ್ ಸೀರೆಗಳನ್ನ ತಂದು ಹೊಲಕ್ಕೆ ಕಟ್ಟುತ್ತಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಎತ್ತ ನೋಡಿದ್ರು ಕಲರ್ ಸ್ಯಾರಿ, ಹೊಸ ಹೊಸ ಸೀರೆಗಳು ಜೊತೆಗೆ ರಾಷ್ಟ್ರಧ್ವಜ ಹಾಗೂ ಭಗವಾ ಧ್ವಜಗಳು ಕಾಣ್ತಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನಲ್ಲಿ. ಕಾಡು ಪ್ರಾಣಿಗಳ ಕಾಟ, ಬೀದರ್ ರೈತರು ಹೈರಾಣ. ಕಲರ್ ಸೀರೆ ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಪರದಾಟ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಉಳಿಸಿಕೊಳ್ಳುವುದಕ್ಕೆ ಬೀದರ್ ಜಿಲ್ಲೆಯ ಔರಾದ್ ಬಾಲಿಕೆ ತಾಲೂಕಿನ ರೈತರು ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ. ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಹೊಸ ಸೀರೆ ಮೊರೆ ಹೋಗಿದ್ದಾರೆ. ಬಣ್ಣದ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ವನ್ಯಜೀವಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ರೈತರು. ಹಿಂಗಾರು ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದ್ದು ಹಗಲು ರಾತ್ರಿ ಎನ್ನದೆ ಜಿಂಕೆ, ಕೃಷ್ಣ ಮೃಗಗಳು, ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳು ಕೂಡ ರೈತರ ಹೊಲಗಳಿಗೆ ನುಗ್ಗುವ ಮೂಲಕ ಹೊಲದಲ್ಲಿದ್ದ ಸಂಪೂರ್ಣ ಬೆಳೆಗಳನ್ನ ರಾತ್ರೋರಾತ್ರಿ ತಿಂದು ಹೊಲ ಖಾಲಿ ಮಾಡುತ್ತಿವೆ. ಹೀಗಾಗಿ ರೈತರು ಸೀರೆಯ ಮೊರೆ ಹೋಗಿದ್ದಾರೆ. ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬಿಳಿಜೋಳ, ತೊಗರಿ, ಕಬ್ಬು, ಕುಸುಬೆ, ಕಡಲೆ ಎಲ್ಲ ಬೆಳೆಗಳು ಮಣ್ಣು ಪಾಲಾಗ್ತಿವೆ. 50 ರೂಪಾಯಿಗೆ ಒಂದು ಸ್ಯಾರಿ ಎಂಬಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಕಲರ್ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ತಮ್ಮ ಬೆಳೆಗಳನ್ನ ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ರೈತರು ಮುಂದಾಗಿದ್ದಾರೆ. ಸರ್, ನಮ್ಗೆ ಹಂದಿ ಕಾಟ, ಎಳ್ಳಿ ಕಾಟ, ಏನು ಪ್ರಾಣಿಗಳದ್ದು ಬಹಳ ಕಾಟ ಇದೆ ಸರ್. ಅದುವಾಗಿ ಸಲುವಾಗಿ ರಾತ್ರಿ ಮನೆ ಹೋದ್ರು ಬೆಳಗನೆ ತಿಂದಿರ್ತಾವ ಸರ್. ಅರಣ್ಯ ಇಲಾಖೆದವರಿಗೆ ಈ ರೀತಿ ನಮ್ಮ ಹೊಲದಾಗೆಲ್ಲ ಬಂದು ಕಾಡು ಪ್ರಾಣಿಗಳು, ಕಾಡು ಹಂದಿ ಇರ್ಬೋದು, ಎಳ್ಳಿ ಇರ್ಬೋದು, ಮಂಕಿ ಇರ್ಬೋದು ತಿಂತಾ ಇವೆ ಅಂತ ಹೇಳಿ ಅಂದ್ರೆ ದೂರ ಕೊಟ್ಟರೆ ಮಾಹಿತಿ ಕೊಟ್ಟಿದ್ದೇವ್ ಸರ್. 2-3 ವರ್ಷ ಕೊಟ್ಟಿದ್ದೇವ್ ಸರ್. ಕೊಟ್ರೆ ಏನ್ ಬಿ ರಸನೇ ಇಲ್ಲ ಸರ್. ಅದಕ್ಕೆ ಎಲ್ಲರೊಳ ತಿಂದಾರ ಹೋಯ್ತಾವ. ನಾವೇನ್ ಮಾಡಕೈತದ ಅಂತಾರ ಸರ್ ಎಲ್ಲರೂ. ಅದಕ್ಕೆ ಎಲ್ಲ ಸೀರೆ ಕಟ್ಟಿದಾರೆ, ಹೊಸ ಸೀರೆ ಫುಲ್ ಕಟ್ಟಿದಾರೆ. ಬೇರೆ ಹೊಲಗಳಿಗೆ ನೋಡಿದೆ ನಾವು. ನೀವ್ ಈ ರೀತಿ ಭಗವಾ ಧ್ವಜ, ರಾಷ್ಟ್ರದ ಹಚ್ಚಿರಿ ಏನ್ ಕಾರಣ ಸರ್? ಸೀರೆ ತರಬೇಕಾದ್ರೆ ರೊಕ್ಕ ದುಡ್ಡು ಇರಲ್ಲ ಸರ್. ಆ ಎಳಿಗಿ ಎಲ್ಲೇನಾರ ಜಾತ್ರೆ ಪಿತ್ರಿ ನಡೀತದೆ, ಅಲ್ಲೇದಿಲ್ಲೇ ತಂದಿ ಮಟ್ಟಿ ಗರಿಬರು ಸರ್ ಎಲ್ಲಾ ಮಾಡ್ಬೇಕಲ್ಲ ಸರ್. ಒಟ್ಟಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗಳನ್ನ ರಾತ್ರೋರಾತ್ರಿ ವನ್ಯಜೀವಿಗಳು ತಿಂತ ಇರೋದ್ರಿಂದ ಇದನ್ನ ಕಂಡಿರ್ತಕ್ಕಂತಹ ಅನ್ನದಾತರು ಕಣ್ಣೀರು ಹಾಕುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದೆ. ರಾತ್ರೋರಾತ್ರಿ ಹೊಲಗಳಿಗೆ ಲಗ್ಗೆ ಇಡುವ ಪ್ರಾಣಿಗಳಿಗೆ ಕಡಿವಾಣ ಹಾಕಲು ರೈತರು ಮುಂದಾಗಿದ್ದಾರೆ. ಅನ್ನದಾತರು ಹೊಸ ಕಲರ್ ಸೀರೆಗಳನ್ನ ತಂದು ಹೊಲಕ್ಕೆ ಕಟ್ಟುತ್ತಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಎತ್ತ ನೋಡಿದ್ರು ಕಲರ್ ಸ್ಯಾರಿ, ಹೊಸ ಸೀರೆಗಳು ಜೊತೆಗೆ ರಾಷ್ಟ್ರಧ್ವಜ ಹಾಗೂ ಭಗವಾ ಧ್ವಜಗಳು ಕಾಣ್ತಿರುವಂತಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನಲ್ಲಿ. ಕಾಡು ಪ್ರಾಣಿಗಳ ಕಾಟ, ಬೀದರ್ ರೈತರು ಹೈರಾಣ. ಕಲರ್ ಸೀರೆ ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಪರದಾಟ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಉಳಿಸಿಕೊಳ್ಳುವುದಕ್ಕೆ ಬೀದರ್ ಜಿಲ್ಲೆಯ ಔರಾದ್ ಬಾಲಿಕೆ ತಾಲೂಕಿನ ರೈತರು ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ. ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಹೊಸ ಸೀರೆ ಮೊರೆ ಹೋಗಿದ್ದಾರೆ. ಬಣ್ಣದ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ವನ್ಯಜೀವಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ರೈತರು. ಹಿಂಗಾರು ಬೆಳೆಗಳ ಮೇಲೆ ವನ್ಯಜೀವಿಗಳ ಕಣ್ಣು ಬಿದ್ದಿದ್ದು ಹಗಲು ರಾತ್ರಿ ಎನ್ನದೆ ಜಿಂಕೆ, ಕೃಷ್ಣ ಮೃಗಗಳು, ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳು ಕೂಡ ರೈತರ ಹೊಲಗಳಿಗೆ ನುಗ್ಗುವ ಮೂಲಕ ಹೊಲದಲ್ಲಿದ್ದ ಸಂಪೂರ್ಣ ಬೆಳೆಗಳನ್ನ ರಾತ್ರೋರಾತ್ರಿ ತಿಂದು ಹೊಲ ಖಾಲಿ ಮಾಡುತ್ತಿವೆ. ಹೀಗಾಗಿ ರೈತರು ಸೀರೆಯ ಮೊರೆ ಹೋಗಿದ್ದಾರೆ. ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬಿಳಿಜೋಳ, ತೊಗರಿ, ಕಬ್ಬು, ಕುಸುಬೆ, ಕಡಲೆ ಎಲ್ಲ ಬೆಳೆಗಳು ಮಣ್ಣು ಪಾಲಾಗ್ತಿವೆ. 50 ರೂಪಾಯಿಗೆ ಒಂದು ಸ್ಯಾರಿ ಎಂಬಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಕಲರ್ ಸ್ಯಾರಿಗಳನ್ನ ಖರೀದಿ ಮಾಡುವ ಮೂಲಕ ತಮ್ಮ ಬೆಳೆಗಳನ್ನ ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ರೈತರು ಮುಂದಾಗಿದ್ದಾರೆ. ಸರ್, ನಮ್ಗೆ ಹಂದಿ ಕಾಟ, ಎಳ್ಳಿ ಕಾಟ, ಏನು ಪ್ರಾಣಿಗಳದ್ದು ಬಹಳ ಕಾಟ ಇದೆ ಸರ್. ಅದುವಾಗಿ ಸಲುವಾಗಿ ರಾತ್ರಿ ಮನೆ ಹೋದ್ರು ಬೆಳಗನೆ ತಿಂದಿರ್ತಾವ ಸರ್. ಅರಣ್ಯ ಇಲಾಖೆದವರಿಗೆ ಈ ರೀತಿ ನಮ್ಮ ಹೊಲದಾಗೆಲ್ಲ ಬಂದು ಕಾಡು ಪ್ರಾಣಿಗಳು, ಕಾಡು ಹಂದಿ ಇರ್ಬೋದು, ಎಳ್ಳಿ ಇರ್ಬೋದು, ಮಂಕಿ ಇರ್ಬೋದು ತಿಂತಾ ಇವೆ ಅಂತ ಹೇಳಿ ಅಂದ್ರೆ ದೂರ ಕೊಟ್ಟರೆ ಮಾಹಿತಿ ಕೊಟ್ಟಿದ್ದೇವ್ ಸರ್. 2-3 ವರ್ಷ ಕೊಟ್ಟಿದ್ದೇವ್ ಸರ್. ಕೊಟ್ರೆ ಏನ್ ಬಿ ರಸನೇ ಇಲ್ಲ ಸರ್. ಅದಕ್ಕೆ ಎಲ್ಲರೊಳ ತಿಂದಾರ ಹೋಯ್ತಾವ. ನಾವೇನ್ ಮಾಡಕೈತದ ಅಂತಾರ ಸರ್ ಎಲ್ಲರೂ. ಅದಕ್ಕೆ ಎಲ್ಲ ಸೀರೆ ಕಟ್ಟಿದಾರೆ, ಹೊಸ ಸೀರೆ ಫುಲ್ ಕಟ್ಟಿದಾರೆ. ಬೇರೆ ಹೊಲಗಳಿಗೆ ನೋಡಿದೆ ನಾವು.
ನೀವ್ ಈ ರೀತಿ ಭಗವಾ ಧ್ವಜ ರಾಷ್ಟ್ರಧ್ವಜ ಹಚ್ಚಿರಿ ಏನ್ ಕಾರಣ? ಏನ್ ಕಾರಣ ಸರ್, ಸೀರೆ ತರಬೇಕಾದ್ರೆ ರೊಕ್ಕ ದುಡ್ಡು ಇರಲ್ಲ ಸರ್. ಆ ಎಳಿಗಿ ಎಲ್ಲೇನಾರ ಜಾತ್ರೆ ಪಿತ್ರಿ ನಡೀತಾ ಅಲ್ಲೇದಿಲ್ಲೇ ತಂದಿ ಮಟ್ಟಿ ಗರಿಬರು ಸರ್ ಎಲ್ಲಾ ಮಾಡ್ಬೇಕಲ್ಲ ಸರ್. ಒಟ್ಟಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗಳನ್ನ ರಾತ್ರೋರಾತ್ರಿ ವನ್ಯಜೀವಿಗಳು ತಿಂತ ಇರೋದ್ರಿಂದ ಇದನ್ನ ಕಂಡಿರ್ತಕ್ಕಂತಹ ಅನ್ನದಾತರು ಕಣ್ಣೀರು ಹಾಕುವಂತಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.